ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿಯ ಲೂಟಿ ಹೊಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಕಣ್ಣು ಕಟ್ಟುತ್ತಿದೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿ. ಅಪೆಂಡಿಕ್ಸ್ ಈ ಯೋಜನೆಯಡಿ ನಡೆದ ಡಾಂಬರೀಕರಣ ಕಾಮಗಾರಿ ಇಂಜಿನಿಯರ್ ಹಾಗೆ ಗುತ್ತಿಗೆದಾರರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಕೆಲವೇ ದಿನಕ್ಕೆ ಕಿತ್ತು ಬರ್ತಾ ಇದೆ ಇಲ್ಲಿನ ಡಾಂಬರೀಕರಣ ಆಗಿರುವಂತಹ ರಸ್ತೆ. ಅಧಿಕಾರಿಗಳ ವಿರುದ್ಧ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿ ಲೂಟಿ ಹೊಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಕಣ್ಣು ಕಟ್ಟುವಂತಿದೆ ಏನು ಇಲ್ಲಿನ ಒಂದು ದುಸ್ಥಿತಿ. ಅಪೆಂಡಿಕ್ಸ್ ಈ ಯೋಜನೆಯಡಿ ನಡೆದ ಡಾಂಬರೀಕರಣ ಕಳಪೆ ಮಟ್ಟದಲ್ಲಿ ನಡೀತಾ ಇದೆ. ಇಂಜಿನಿಯರ್ ಹಾಗೆ ಗುತ್ತಿಗೆದಾರರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಕೆಲವೇ ದಿನಕ್ಕೆ ಈ ಒಂದು ಡಾಂಬರೀಕರಣ ಮಾಡಿರುವಂತಹ ರಸ್ತೆ ಕಿತ್ತು ಬರ್ತಾ ಇದೆ ಎನ್ನುವ ಅಧಿಕಾರಿಗಳ ವಿರುದ್ಧ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಲಾಗಿದೆ. ಕಣ್ಣು ಕಟ್ಟುತ್ತಾ ಇದೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿ. ಹಲವಾರು ಬಾರಿ ನೋಡ್ತಾ ಇರ್ತೀವಿ ಮಾನ್ವಿಯ ಸುದ್ದಿಯನ್ನ. ಈಗ ಡಾಂಬರೀಕರಣ ಮಾಡುವಂತಹ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಲಾಗಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಪೆಂಡಿಕ್ಸ್ ಈ ಯೋಜನೆಯಡಿ ನಡೆದಿರುವಂತಹ ಈ ಒಂದು ಡಾಂಬರೀಕರಣ ಕಳಪೆ ಮಟ್ಟದಲ್ಲಿ ನಡೆದಿದೆ. ಈಗ ಏನು ಕೆಲವೇ ದಿನದಲ್ಲಿ ಡಾಂಬರೀಕರಣ ಮಾಡಿ ಕೆಲವೇ ದಿನಗಳಲ್ಲಿ ಏನು ಡಾಂಬರೀಕರಣ ಮಾಡಲಾಗಿತ್ತು ಅದು ಕಿತ್ತು ಬರ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಈ ಒಂದು ಡಾಂಬರೀಕರಣಕ್ಕೆ 4 ಕೋಟಿ ವೆಚ್ಚವಾಗಿದೆ ಎಂಬುದಾಗಿ ಬಿಲ್ ಅನ್ನ ತೋರಿಸಲಾಗಿದೆ. ಆದ್ರೆ 4 ಕೋಟಿ ರೂಪಾಯಿಯಲ್ಲಿ ಈ ಒಂದು ಕಾಮಗಾರಿ ನಡೆದಿಲ್ಲ. ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ಈ ಒಂದು ಕಾಮಗಾರಿ ನಡೆದಿದೆ. ಹಾಗೆ ತಮ್ಮ ಬೊಕ್ಕಸವನ್ನ ತುಂಬಿಸಿಕೊಳ್ಳಲಿಕ್ಕೆ ಈ ರೀತಿಯ ಬಿಲ್ಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಲಾಗಿದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಕಣ್ಣು ಕಟ್ತಾ ಇದೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿ. ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು. ಕೆಲವೇ ದಿನಗಳ ಹಿಂದೆ ಈ ಒಂದು ಡಾಂಬರೀಕರಣವನ್ನ ಮಾಡಿಸಲಾಗಿರುತ್ತೆ. 4 ಕೋಟಿ ವೆಚ್ಚವಾಗಿದೆ ಎಂಬುದಾಗಿ ಬಿಲ್ ಅನ್ನ ಕೂಡ ನೀಡಲಾಗಿರುತ್ತೆ. ಆದ್ರೆ ಈಗ ಏನು ಆ ಒಂದು ಡಾಂಬರೀಕರಣ ಮಾಡಿರುವಂತಹ ರಸ್ತೆ ಕೈಯಲ್ಲಿ ಕಿತ್ತು ಬರ್ತಾ ಇದೆ. ಈ ರೀತಿಯಾಗಿ ಡಾಂಬರೀಕರಣವನ್ನ ಮಾಡಲಾಗಿದೆ, ಕಳಪೆ ಮಟ್ಟದಲ್ಲಿ ಮಾಡಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಉತ್ತರ ಬೇಕು ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಪೆಂಡಿಕ್ಸ್ ಈ ಯೋಜನೆಯಡಿ ನಡೆದಂತಹ ಈ ಒಂದು ಡಾಂಬರೀಕರಣದಲ್ಲಿ ಏನು ಇಂಜಿನಿಯರ್ ಹಾಗೆ ಗುತ್ತಿಗೆದಾರರ ಮೇಲೆ ಒಂದು ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಕೆಲವೇ ದಿನಕ್ಕೆ ಏನು ಈ ಒಂದು ಡಾಂಬರೀಕರಣ ಮಾಡಿರುವಂತಹ ರಸ್ತೆ ಕೂಡ ಈಗ ಕಿತ್ತು ಬರ್ತಾ ಇರುವಂತದ್ದು. ಇನ್ನು ಅಧಿಕಾರಿಗಳ ವಿರುದ್ಧ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ರಸ್ತೆ ಮಾಡುವುದಕ್ಕಾಗಿ ಲೋಕೋಪಯೋಗಿ ಇಲಾಖೆ ಮೂಲಕ ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರ ವೆಂಕಟೇಶ್ ಯಾದವ್ ಹಾಗೆ ಲೋಕೋಪಯೋಗಿ ಅಭಿಯಂತರ ಹಾಗೂ AEE ಸಾಮುವೇಲಪ್ಪ ಮೇಲೆ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೆಲವು ದಿನಗಳ ಹಿಂದೆ ಮಾಡಿರುವಂತಹ ಡಾಂಬರೀಕರಣ ಈಗ ಕೈಯಲ್ಲಿ ಕಿತ್ತು ಬರ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ಡಾಂಬರೀಕರಣವನ್ನ ಮಾಡಲಾಗಿದೆ. ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಡಾಂಬರೀಕರಣವನ್ನ ಮಾಡಿರುವಂತಹ ಗುತ್ತಿಗೆದಾರ ವೆಂಕಟೇಶ್ ಯಾದವ್ ಹಾಗೆ ಲೋಕೋಪಯೋಗಿ ಅಭಿಯಂತರ ಹಾಗೂ AEE ಸಾಮುವೇಲಪ್ಪ ಅವರ ಮೇಲೆ ಗಂಭೀರವಾದ ಆರೋಪವನ್ನ ಮಾಡಲಾಗ್ತಾ ಇದೆ.
ಎಸ್ ಡಾಂಬರೀಕರಣ ನೆಪದಲ್ಲಿ ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಪರಶುರಾಮ್. ಪರಶುರಾಮ್, ಇನ್ನು ನೋಡ್ತಾ ಇದ್ವಿ ಮಾನ್ವಿಯಲ್ಲಿ ಒಂದು ಘಟನೆ ನಡೀತಾ ಇರುವಂತದ್ದು, ಡಾಂಬರೀಕರಣವನ್ನ ಮಾಡಲಾಗಿದೆ ಎಂಬುದಾಗಿ, ಅದು ಕೂಡ 4 ಕೋಟಿ ರೂಪಾಯಿ ವೆಚ್ಚವಾಗಿದೆ ಎಂಬುದಾಗಿ ಬಿಲ್ ಕೂಡ ನೀಡಲಾಗಿರುವಂತದ್ದು. ಆದ್ರೆ ಒಂದ್ ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ಈ ಒಂದು ಡಾಂಬರೀಕರಣ ನಡೆದಿದೆ ಎಂಬುದಾಗಿ ಈಗ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನಂತಂದ್ರೆ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿ ಹೊಂದಬೇಕಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಕೋಟಿಗಟ್ಟಲೆ ಅನುದಾನ ನೀಡುತ್ತೆ. ಹಾಗೂ ಕೋಟಿಗಟ್ಟಲೆ ಅನುದಾನ ನೀಡಿರ್ತಕ್ಕಂಥದ್ದು ಯಾವ ರೀತಿ ಅಂದ್ರೆ ನಾವು ದಾಖಲೆಗಳಲ್ಲಿ ಮಾತ್ರ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ವಾಸ್ತವ ರೀತಿಯಲ್ಲಿ ನೋಡಿದ್ರೆ ಅದು ಅಭಿವೃದ್ಧಿನೇ ಹೊಂದಿರೋದಲ್ಲ. ಅದು ಒಂದು ರೀತಿಯಲ್ಲಿ ಯಾವ ರೀತಿ ಆಹಾರ ಆಗುತ್ತಂದ್ರೆ ಆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿನ ಲೂಟಿ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಒಂದ್ ರೀತಿಯಲ್ಲಿ ಸೇರಿಕೊಂಡು ಒಂದು ರೀತಿಯಲ್ಲಿ ನಮ್ಮನ್ನ ಯಾರು ಕೇಳ್ತಾರೆ, ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡಿದ್ರು ಕೂಡ ಯಾರು ಕೇಳಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಅಂದ್ರೆ ಕಳಪೆ ಮಟ್ಟದಲ್ಲಿ ಡಾಂಬರೀಕರಣ ಅಂದ್ರೆ ಕಿತ್ತೋಗುವ ರೀತಿಯಲ್ಲಿ ಡಾಂಬರೀಕರಣ ಮಾಡಿದ್ರೆ ಯಾವ ರೀತಿ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ಬೇಡಿಕೆ ಸಮಿತಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಅಂಬಣ್ಣ ನಾಯ್ಕರು ಅವರು ಬೆಟಾಲಿಯನ್ ಅವರು ಕೂಡ ಆರೋಪಿಸಿದ್ದಾರೆ. ಈ ರೀತಿ ಆಗಿದ ಮೇಲೆ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಏನ್ ಮಾಡ್ತಾ ಇದಾರೆ, ಯಾಕಂದ್ರೆ ಮಾನವಿ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಆಗಿರ್ತಕ್ಕಂಥ ಸಾಮೇಲಪ್ಪರು ಕೂಡ ಇದರಲ್ಲಿ ಕಾರಣ ಆಗಿದ್ದಾರೆ ಅಂತ ಆರೋಪಿಸ್ತಾರೆ. ಅಂದ್ರೆ ಇದರಲ್ಲಿ ಆ ಬೇಲೆ ಎದ್ದು ಹೊಲ ಮೈತಿ ಇದೆ ಅಂದ್ರೆ ಅಭಿವೃದ್ಧಿ ಆಗೋದು ಯಾವಾಗ, ರಸ್ತೆಗಳ ಸುಧಾರಣೆ ಆಗೋದು ಯಾವಾಗ, ಜನರಿಗೆ ಸೌಕರ್ಯ ಸಿಗೋದು ಯಾವಾಗ ಅಂತ ಒಂದ್ ರೀತಿಯಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ ಅಮಿತ್. ಈಗ ವಿಜುವಲ್ಸ್ ಅಲ್ಲಿ ನಾವು ಕೂಡ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಒಂದು ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂಬುದಾಗಿ. ಏನು ಕೆಲವು ದಿನಗಳ ಹಿಂದೆ ಮಾಡಿರುವಂತಹ ಡಾಂಬರೀಕರಣ ಕೂಡ ಕೈಯಲ್ಲಿ ಕಿತ್ತು ಬರುವಂತಹ ಪರಿಸ್ಥಿತಿಯಲ್ಲಿ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಸಾರ್ವಜನಿಕರು ಏನಂತ ಹೇಳ್ತಾ ಇದ್ದಾರೆ? ಅಮಿತ್, ಏನಂತಂದ್ರೆ ಒಂದ್ ರೀತಿಯಲ್ಲಿ ಏನಾಯ್ತಂದ್ರೆ ಈ ರೀತಿಯಾಗಿ ಅಂದ್ರೆ ಇಲ್ಲಿ ನಮ್ಮ ಈ ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡಿದ್ರೆ ಒಂದ್ ರೀತಿಯಲ್ಲಿ ಹೈಟೆಕ್ ರಸ್ತೆಗಳು ಆಗ್ಬೇಕಂತ ಹೇಳ್ಬೋದು. ಯಾಕಂತಂದ್ರೆ ವಿಧಾನಸೌಧದಲ್ಲಿ ಮುಂದೆ ಇರ್ತಕ್ಕಂಥ ರಸ್ತೆಗಳು ಯಾವ ರೀತಿ ಇದಾವೆ ಅದೇ ರೀತಿ ಕೂಡ ಈ ಮಾನವಿ ಅಭಿವೃದ್ಧಿಯ ಒಂದು ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಪಟ್ಟಣದವರೆಗೂ ಕೂಡ ಮಾನವಿ ಅಂದ್ರೆ ಶಕ್ತಿ ಸೌಧದ ಮುಂದೆ ಏನಿದೆ ರಸ್ತೆ ಆ ರೀತಿ ಹೈಟೆಕ್ ಆಗ್ಬೇಕಾಗಿತ್ತು. ಅಂದ್ರೆ ಆದ್ರೂ ನೋಡಿದ್ರೆ ಕೋಟಿಗಟ್ಟಲೆ ಅನುದಾನ ಬಂದಿರತಕ್ಕಂಥದ್ದು ದಾಖಲೆಗಳಲ್ಲಿ ನೋಡ್ಬೋದು ನಾವು. ನೂರಾರು ಕೋಟಿ, ಸಾವಿರಾರು ಕೋಟಿ ಆಗುತ್ತೆ. ಒಂದು ರೀತಿಯಲ್ಲಿ ನಾವು ಇಲ್ಲಿ ಗಳಿಸಿದ್ರೆ ಕಳೆದ 20 ವರ್ಷ ಗಳಿಸಿದ್ರೆ ಸಾವಿರಾರು ಕೋಟಿ ಆಗ್ಬೋದೇನು. ಆದ್ರೆ ಅಭಿವೃದ್ಧಿ ಮಾತ್ರ ಏನಿಲ್ಲ. ಲೂಟಿ ಮಾಡೋದಕ್ಕೆ ಒಂದ್ ರೀತಿಯಲ್ಲಿ ಅಧಿಕಾರಿಗಳೇ ಆಹಾರ ಆಗ್ತಾ ಇದೆ ಮಾನ್ಯ ವಿಧಾನಸಭಾ ಕ್ಷೇತ್ರ. ಅಧಿಕಾರಿಗಳು ಗುತ್ತಿಗೆದಾರರು ಸೇರಿಕೊಂಡು ಒಂದ್ ರೀತಿಯಲ್ಲಿ ಲೂಟಿ ಮಾಡೋದಕ್ಕೆ ಒಳ್ಳೆ ಅವಕಾಶ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಷ್ಟಿದ್ರು ಕೂಡ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಯಾಕೆ ಈ ರೀತಿ ಕಳಪೆ ಮಟ್ಟದಲ್ಲಿ ಮಾಡ್ತಾ ಇದಾರೆ ಅದನ್ನ ನೋಡ್ತಕ್ಕಂಥ ಜವಾಬ್ದಾರಿ ಯಾರು? ಸರ್ಕಾರಕ್ಕ. ಈ ಸರ್ಕಾರ ಅಧಿಕಾರಿಗಳೇ ಈ ರೀತಿ ಲೂಟಿ ಮಾಡಿ ತಿಂತಾ ಇದಾರೆ ಅಂದ್ಮೇಲೆ ಇದನ್ನ ಕಡಿವಾಣ ಹಾಕೋರು ಯಾರು ಅಂತ ತಿಳಿತಾ ಇಲ್ಲ ಅಮಿತ್. ಅದು ಕೂಡ 4 ಕೋಟಿ ರೂಪಾಯಿ ಅಂತ ಇಲ್ಲಿ ಏನು ವೆಚ್ಚ ಆಗಿದೆ ಎಂಬುದಾಗಿ ಒಂದು ಬಿಲ್ ಅನ್ನ ತೋರಿಸ್ತಾ ಇದ್ದಾರೆ. ಆದ್ರೆ 4 ಕೋಟಿ ನಿಜವಾಗ್ಲೂ ಅನ್ಸುತ್ತಾ ಈ ಒಂದು ರಸ್ತೆಗೆ ಆಗುತ್ತೆ ಅಂತ? ಅಮಿತ್, ಏನಂತಂದ್ರೆ ಮಾನ್ವಿ ತಾಲೂಕಿನ ಪೋತ್ನಾಳ ಅಂದ್ರೆ ಪೋತ್ನಾಳ ಚರ್ಚಿನಿಂದ ವೆಂಕಟೇಶ್ವರ ಕ್ಯಾಂಪ್ ವರೆಗೂ 4 ಕೋಟಿ ರೂಪಾಯಿ ವೆಚ್ಚದ ಡಾಂಬರೀಕರಣ ಕಾಮಗಾರಿ ಅದು. ಅಪೆಂಡಿಕ್ಸ್ ಇ ಅಂದ್ರೆ ಮಾನ್ವಿ ಲೋಕೋಪಯೋಗಿ ಇಲಾಖೆ 2018-19 ಸಾಲಿನದು. 18-19 ಸಾಲಿನ ಕಾಮಗಾರಿ ಒಂದು ರೀತಿಯಲ್ಲಿ ಯಾವ ರೀತಿ ಮಾಡಿದಾರೆ ಅಂದ್ರೆ ಡಾಂಬರೀಕರಣ ಆಗಿದ್ದು ಒಂದು ರೀತಿಯಲ್ಲಿ ಗುಣಮಟ್ಟದಲ್ಲಿ ಡಾಂಬರೀಕರಣ ಇದ್ದಾಗ ಮಾತ್ರ ಅದ್ರಲ್ಲಿ ಫಿಕ್ಸೇಬಲ್ ಅಂದ್ರೆ ಗಟ್ಟಿಯಾಗಿರುತ್ತೆ. ಆದ್ರೆ ಈ ರೀತಿಯಾಗಿ ಕಿತ್ತೋಗಿದೆ ಅಂದ್ರೆ ಒಂದ್ ರೀತಿ ಗುಡ್ಡೆ ಬಂದಿದೆ, ಒಂದ್ ರೀತಿಯಲ್ಲಿ ಟೊಳ್ಳಾಗಿ ಬಿದ್ದಿದೆ ಅಂದ್ಮೇಲೆ ಡಾಂಬರೀಕರಣ ಸರಿಯಾಗಿ ಕಾಮಗಾರಿ ಆಗಿಲ್ಲ. ಅಂದ್ರೆ ಗುತ್ತಿಗೆದಾರಕಂತ ವೆಂಕಟೇಶ್ ಯಾದವ್ ಕೂಡ ಒಂದ್ ರೀತಿಯಲ್ಲಿ ಇದರಲ್ಲಿ ಶಾಮೀಲಾಗಿದ್ದರಿಂದ ಮಾನವಿ ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ಆಗಿರ್ತಕ್ಕಂಥ ಶಾಮೀಲಾಗಿದ್ದರಿಂದ ಈ ರೀತಿ ಒಂದು ಲೂಟಿ ಮಾಡೋದಕ್ಕೆ ಒಂದ್ ರೀತಿ ತಂತ್ರ ಅಂತ ಹೇಳ್ಬೋದು. ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ, ತಾಂತ್ರಿಕವಾಗಿ ಅವರಿಗೆ ಜ್ಞಾನ ಇರುತ್ತಾ, ಅರಿವು ಇರುತ್ತಾ, ಈ ರೀತಿ ನಾವು ಮಾಡಿರೋ ಸುಮ್ಮನೆ ನೋಡ್ರ ಕಣ್ಣಿಗೆ ಡಾಂಬರೀಕರಣ ಕಾಮಗಾರಿ. ಆದ್ರೆ ಲೂಟಿ ಮಾಡೋದಕ್ಕೆ ಮಾತ್ರ ಆಹಾರ ಅಧಿಕಾರಿಗಳಿಗೆ ಒಂದ್ ರೀತಿಯಲ್ಲಿ ಗುತ್ತಿದ್ದಾರೆ ಆಹಾರ ಅಂತ ಹೇಳ್ಬೋದು ಅಮಿತ್. ಈಗ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ತಾವೇನ್ ಹೇಳ್ತಾ ಇದ್ದೀರಾ? ಹಾಗಿದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಅವರು ಇದ್ರ ಬಗ್ಗೆ ಗಮನವನ್ನ ವಹಿಸ್ತಾ ಇಲ್ವಾ? ಅಮಿತ್, ಏನಂತಂದ್ರೆ ಜನಪ್ರತಿನಿಧಿಗಳು ಕೂಡ ನೋಡ್ತಕ್ಕಂಥ ಜವಾಬ್ದಾರಿ ಕಾಮಗಾರಿ ಹೇಗ್ ಮಾಡಿದ್ದಾರೆ, ಯಾವ ರೀತಿ ಮಾಡ್ತಾ ಇದಾರೆ ಅಂತೇಳಿ ನೋಡ್ತಕ್ಕಂಥ ಜವಾಬ್ದಾರಿ ಕೂಡ ಸ್ಥಳೀಯ
ಜನಪ್ರತಿನಿಧಿಗಳು ಶಾಸಕರು ಕೂಡ ಕಾಳಜಿ ಇರ್ತದೆ. ಆದ್ರೆ ನಾವು ಮಧ್ಯ ಕರ್ನಾಟಕ ಭಾಗ, ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ನೋಡಿದಾಗ ಅಲ್ಲಿರ್ತಕ್ಕಂಥ ಶಾಸಕರು ಬೇರೆ, ಇಲ್ಲಿ ಶಾಸಕರು ಬೇರೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಮಲೆನಾಡು ಭಾಗ, ಮಧ್ಯ ಕನ್ನಡ ಭಾಗ ಶಾಸಕರು ಯಾವ ರೀತಿ ಇದ್ರ ಮೇಲೆ ಕಾಮಗಾರಿ ಗುಣಮಟ್ಟದಲ್ಲಿ ಆಗ್ಬೇಕು, ಯಾವುದೇ ಒಬ್ಬ ವ್ಯಕ್ತಿಯಿಂದ ನಮಗೆ ಕರೆ ಬರಬಾರದು, ದೂರ ಬರಬಾರದು, ಇಲಾಖೆಗಳು ಕೂಡ ದೂರ ಹೋಗಬಾರದು ಅಂತ ಇರುತ್ತೆ. ಇಲ್ಲಿ ಯಾವ ರೀತಿ ಇದೆ ಇರುತ್ತೆ ಎಂಬುದು ಇಲ್ಲಿ ಕಣ್ಣಿಗೆನೆ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಆ ಸಂಘಟನಾಕಾರರು ಅಂಬಣ್ಣ ನಾಯಕರವರು ಮತ್ತು ಅವರು ಬೆಟಾಲಿಯನ್ ಅವರು ಆ ರೋಡ್ ಡಾಂಬರ್ ಕಿತ್ತುವುದೇ ಒಂದು ಸಾಕ್ಷಿಯಾಗಿ ಅದು ಕಾಣ್ತದೆ. ಯಾವ ರೀತಿ ಅಭಿವೃದ್ಧಿ ಇದೆ, ಇಲ್ಲಿರ್ತಕ್ಕಂಥದ್ದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಈ ಒಂದು ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿಯನ್ನ ನೋಡ್ತಾ ಇದ್ರೆ ಕಣ್ಣು ಕಟ್ಟುವಂತಿದೆ. ಅಪೆಂಡಿಕ್ಸ್ ಇ ಯೋಜನೆಯಡಿ ನಡೆದ ಡಾಂಬರೀಕರಣ ಕಾಮಗಾರಿ ಇಂಜಿನಿಯರ್ ಗುತ್ತಿಗೆದಾರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಕೆಲವೇ ದಿನಕ್ಕೆ ಈ ಒಂದು ಡಾಂಬರೀಕರಣ ಮಾಡಿರುವಂತಹ ರಸ್ತೆ ಕಿತ್ತು ಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ.
ಡಾಂಬರೀಕರಣ ಮಾಡಿರುವ ನೆಪದಲ್ಲಿ 4 ಕೋಟಿ ರೂಪಾಯಿಯನ್ನ ಲೂಟಿ ಹೊಡೆಯಲಾಗಿದೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುಸ್ಥಿತಿ ಕಣ್ಣು ಕಟ್ಟುವಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ವರದಿಗಾರರು ನೀಡಿದ್ರು. ಒಂದು ರೀತಿಯಲ್ಲಿ ಮಾನ್ವಿ ಆಗಿರ್ಬೋದು ಅಥವಾ ರಾಯಚೂರು ಆಗಿರ್ಬೋದು, ಈ ಒಂದು ಕ್ಷೇತ್ರಗಳಲ್ಲಿ ಇಲ್ಲಿನ ರಾಜಕಾರಣಿಗಳು, ಇಲ್ಲಿನ ಸಚಿವರು, ಶಾಸಕರು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯತನವನ್ನ ವಹಿಸ್ತಾರೆ. ಯಾರೇ ಏನೇ ಕಂಪ್ಲೇಂಟ್ ಮಾಡಿದ್ರು ನಮಗೇನು ಪರವಾಗಿಲ್ಲ ಅನ್ನೋ ತರ ಇರ್ತಾರೆ. ಆದ್ರಿಂದ ಈ ರೀತಿಯಾಗಿ ಕಳಪೆ ಮಟ್ಟದಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಇಲ್ಲಿನ ಎಡಬಲಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಭಯವಿಲ್ಲದೆ ಈ ರೀತಿ ಲೂಟಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಕೂಡ ಹೆಚ್ಚಾಗಿ ಅನಕ್ಷರಸ್ಥರಿರ್ತಾರೆ. ಹಾಗೆ ಗ್ರಾಮೀಣ ಪ್ರದೇಶದವರು ಇರೋದ್ರಿಂದ ಜಾಸ್ತಿ ಕ್ವಶನ್ಸ್ ಗಳನ್ನ ಮಾಡೋದಿಲ್ಲ. ಈ ರೀತಿಯ ಅವರ ಮುಗ್ಧತೆಗಳನ್ನ ಈ ರೀತಿಯಾಗಿ ಮಿಸ್ಯೂಸ್ ಅನ್ನ ಮಾಡ್ಕೊಳ್ಳಾಗುತ್ತೆ. ಹಾಗೆ ಲೂಟಿ ಹೊಡೆದ್ರು ಕೂಡ ಯಾರು ಕೇಳೋರಿಲ್ಲ, ನಮ್ಗೆ ಮೇಲಾಧಿಕಾರಿಗಳು ಕೇಳೋದಿಲ್ಲ, ಶಾಸಕರು ನಮ್ಗೇನು ಕೇಳೋದಿಲ್ಲ ಅನ್ನುವಂತಹ ಒಂದು ಧೈರ್ಯದ ಮೇಲೆ ಈ ರೀತಿಯಾಗಿ ಲೂಟಿಯನ್ನ ಹೊಡಿತಾ ಇದ್ದಾರೆ ಎಂಬುದಾಗಿ ಪರಶುರಾಮ್ ಅವರು ಹೇಳ್ತಾ ಇದ್ರು. ಈಗ ಕಾಮಗಾರಿಯಲ್ಲಿರುವಂತಹ ಇಂಜಿನಿಯರ್ ಹಾಗೆ ಗುತ್ತಿಗೆದಾರರ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಕೆಲವೇ ದಿನಕ್ಕೆ ಈ ಒಂದು ಡಾಂಬರೀಕರಣ ಮಾಡಿರುವಂತಹ ರಸ್ತೆ ಕಿತ್ತು ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಧಿಕಾರಿಗಳ ವಿರುದ್ಧ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ರಸ್ತೆ ಮಾಡುವುದಕ್ಕಾಗಿ ಲೋಕೋಪಯೋಗಿ ಇಲಾಖೆ ಮೂಲಕ ಡಾಂಬರೀಕರಣ ನೆಪದಲ್ಲಿ 4 ಕೋಟಿ ರೂಪಾಯಿ ಲೂಟಿಯ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರ ವೆಂಕಟೇಶ್ ಯಾದವ್, ಲೋಕೋಪಯೋಗಿ ಅಭಿಯಂತರ ಹಾಗೂ ಎಡಬಲಿ ಸಮುವೇಲಪ್ಪ ಮೇಲೆ ಅಂಬಣ್ಣ ನಾಯಕ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂಬಣ್ಣ ನಾಯಕ್ ಅಂತ, ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ. ಇವತ್ತು ವಿಷಯ ಏನಂದ್ರೆ, ರಾಯಚೂರು ಜಿಲ್ಲೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಹೋತ್ನಾಳ ಚರ್ಚ್ ಕ್ರಾಸ್ನಿಂದ ಹಿಡಿದು ವೆಂಕಟೇಶ್ ಕ್ಯಾಂಪಿನವರೆಗೆ PWD ಮುಖಾಂತರ ಕಾಮಗಾರಿಯನ್ನ ವೆಂಕಟೇಶ್ ಯಾದವ್ ಅನ್ನುವಂಥ ಕಾಂಟ್ರಾಕ್ಟರು ಈ ರಸ್ತೆಯನ್ನು ಮಾಡಿಸಿದ್ದಾರೆ. ಈ ರಸ್ತೆಯ ಜೈ ಗಜಾನನ್ ಅವರು ಈ ರಸ್ತೆ ಕಾಮಗಾರಿ ಮಾಡಿ 2 ತಿಂಗಳಾಗಿಲ್ಲ, ಪೂರ್ತಿ ಸಂಪೂರ್ಣ ಹಾಳಾಗಿದೆ. ಅದಕ್ಕಾಗಿ ಮೇಲಧಿಕಾರಿಗಳು
ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ಶಾಮಿಲಪ್ಪನವರು ಅಪೆಂಡೆಕ್ಸ್ ಎಇ ಯೋಜನೆಯಡಿ ಆಗಿರ್ತಕ್ಕಂಥ ಈ ರಸ್ತೆ ಸಂಪೂರ್ಣ ಹಾಳಾಗಿರುತ್ತೆ. 18-19 ವರ್ಷದಲ್ಲಿ ಶಾಂಕ್ಷನ್ ಆಗಿರ್ತಕ್ಕಂಥ ಈ ರೋಡು ಆಗಿ 2 ತಿಂಗಳಾಗಿಲ್ಲ, ಸಂಪೂರ್ಣವಾಗಿ ನಾಶವಾಗಿದೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮತ್ತು ಜೈಗಳು ಶಾಮೀಲಾಗಿದ್ದಾರೆ. ಅದರಲ್ಲಿ ಪರ್ಸೆಂಟೇಜ್ ತಗೊಂಡು ಈ ರಸ್ತಿನ ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದಾರೆ. ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದು ಮೇಲಾಧಿಕಾರಿಗಳು ಇದರ ಮೇಲೆ ಒಂದು ಗಮನವನ್ನು ಹರಿಸಿ ಇದನ್ನ ಸರಿಪಡಿಸ್ಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಅಲ್ಲ ಸರ್, ಏನಂತಂದ್ರೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಗ್ರಾಮೀಣ ರಸ್ತೆಗಳು ಸುಧಾರಣೆ ಆಗ್ಬೇಕಂತ ಸರ್ಕಾರ ಹೇಳುತ್ತೆ. ಈ ರೀತಿಯಾಗಿ ಕೋಟಿಗಟ್ಟಲೆ ಅನುದಾನ ಕಳಪೆ ಕಾಮಗಾರಿ ಮಾಡಿ ಆಗಿ ಲೋಕೋಪಯೋಗಿ ಇಲಾಖೆ ಅಭಿಯಂತರರಾಗಿರ್ತಕ್ಕಂಥ ಅಧಿಕಾರಿಗಳು AW ಆಗಿರ್ತಕ್ಕಂಥ ಸಾಮೂಲ್ ಅವರ ಲೂಟಿ ಮಾಡ್ತಾರೆ ಅಂದ್ಮೇಲೆ ಏನು ಸರ್ ಕರ್ಮ ಇದು? ಇದು ಲೂಟಿಕೋರರ ದಂಧೆ ಆಗಿದೆ ಸರ್. ಉದಾಹರಣೆಗೆ ನಿಮ್ಗೆ ಮೊನ್ನೆ ಹೇಳ್ಬೇಕಂದ್ರೆ ರಸ್ತೆ ಅಪಘಾತದಲ್ಲಿ ಮಕ್ಕಳೇನ್ ತೀರ್ಕೊಂಡ್ರಲ್ಲ ಅಂತ ಗುಂಡಿಗಳು ಬಿದ್ದು ಮತ್ತೆ ಈ ತರ ರಸ್ತೆ ಮಾಡಿದರೆ ಆ ರಸ್ತೆ ಅಪಘಾತಗಳಾಗ್ಲಾರ್ದ ಏನಾಗ್ತಾವ ಸರ್? ಈ ನೋಡಿರಿ ರಸ್ತೆ ಹೆಂಗಾಗಿದೆ, ಹಾಕಿ 2 ತಿಂಗಳಾಗಿಲ್ಲ. ಇದ್ರ ಬೈಕ್ ನಲ್ಲಿ ಹೋದ್ರೆ ಬೈಕ್ ಬೀಳ್ತವೆ, ಏನ್ ಅನುಮಾನನೇ ಇಲ್ಲ. ಇದಕ್ಕೆಲ್ಲ ಶಾಮೀಲಪ್ಪನವರೇ ಇದರಲ್ಲಿ ಶಾಮೀಲಾಗ್ಯಾರ ಅಂತೇಳಿ ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಅಲ್ಲ ಸರ್, ಮತ್ತೆ ಅಧಿಕಾರಿಗಳು ಅವ್ರು ಏನ್ ಕೆಲಸ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ನೋಡಕ್ಕಾಗಲ್ಲ ಅವ್ರಿಗೆ. ಅಧಿಕಾರಿಗಳಿಗೆ ಏನ್ ಬೇಕಂದ್ರೆ ಪರ್ಸೆಂಟೇಜ್ ಬೇಕು. ಅವ್ರು ಜೈ ಯಾರಾಗಿರ್ತಾರ, ಕಾಂಟ್ರಾಕ್ಟರ್ ಯಾರಾಗಿರ್ತಾರ, ಅದು ಸಬ್ ಕಾಂಟ್ರಾಕ್ಟ್ ಕೊಟ್ಟವರು ಅಥವಾ ಕಾಂಟ್ರಾಕ್ಟರ್ಗಳು ಮಾಡ್ತಾರೋ ಇದರಲ್ಲಿ ಏನ್ ಬಳಸ್ತಾರ ಅನ್ನೋದು ಅವರಿಗೆ ಪ್ರಜ್ಞೆನೇ ಇಲ್ಲ. ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಆಫೀಸ್ ನಲ್ಲಿ ಕುಂತು ಒಂದು AC ರೂಮ್ ನಲ್ಲಿ ಕುಂತು ಅಲ್ಲೇ ತಮ್ಗೆ ಏನ್ ಬರ್ತಕ್ಕಂಥದ್ದೆಲ್ಲ ತಗೊಂಡು ಈ ರಸ್ತೆ ಹಾಳಾಗಿ ಹೋಗ್ಲಿ, ಯಾರೋ ಬಿದ್ದು ಆಕ್ಸಿಡೆಂಟ್ ಆಗ್ಲಿ ಏನೇ ಆಗ್ಲಿ ಅವರು ಇದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ನಾನು ಒಂದು ಸಮಾಜದ ಮತ್ತೆ ಹಿತದೃಷ್ಟಿಯಿಂದ ಶಾಮಿಲಪ್ಪ ಅವರಿಗೆ ಕನಿಷ್ಠ ಒಂದು 3-4 ಸಾರಿ ಫೋನ್ ಮಾಡಿದ್ದೀನಿ. ಬರ್ರಿ ಸರ್ ನೋಡ್ರಿ ಸರ್ ಸ್ವಲ್ಪ ಪರಿಶೀಲನೆ ಮಾಡಿ ಅಂದ್ರೆ ಅವ್ರು ಏನ್ ಹೇಳ್ತಾರ ಅಂದ್ರೆ ನಾವು ಇಂಜಿನಿಯರ್ ಕಳಿಸಿದ್ದೀವಿ, ಜೈನ್ ಕಳಿಸಿದ್ದೀವಿ, ಅದನ್ನ ಸರಿಪಡಿಸಕ್ ಹೇಳಿದ್ದೀವಿ ಅಂತ ಬರೀ ಇದೇ ಉತ್ತರ ಕೊಡ್ತಾರ ಹೊರತು ಈ ಸ್ಥಳಕ್ಕೆ ಬಂದವರು ಪರಿಶೀಲನೆ ಮಾಡಿಲ್ಲ. ಅಂದ್ರೆ ಇದೆಲ್ಲ ನೋಡ್ರಿ ಶಾಮೀಲಪ್ಪ ಕುತಂತ್ರ ಮತ್ತು ಅವ್ರ ದುರಾಡಳಿತ ಸರ್ ಇದೆಲ್ಲ. ಇದರಲ್ಲಿ ಶಾಮೀಲಪ್ಪನವರೇ ಶಾಮೀಲಾಗ್ಯಾರ ಅಂತೇಳಿ ನಾನು ನೇರವಾಗಿ ಹೇಳ್ತಿದ್ದೀನಿ ಸರ್. ಇದನ್ನ ಸರಿಪಡಿಸಲಿಲ್ಲ ಅಂದ್ರೆ ಇದರಲ್ಲಿ ದುಡ್ಡು ತಿಂದಂತ ಅವ್ರು ಏನೇನಿದಾರಲ್ಲ, ನಾನು ಮುಂದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಗೊಂಡು ಮೇಲಧಿಕಾರಿಗಳಿಗೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಂತಾನೆ ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ. ಹೆಸರು ಅಂಬಣ್ಣ ನಾಯಕ್ ಅಂತ, ಕರ್ನಾಟಕ ರಾಜ್ಯ ಬೇಡರ ಸಮಿತಿ.